ಹಾವೇರಿ ಜಿಲ್ಲೆಯ ಶಿಗ್ಗಾಂವದಲ್ಲಿ ಧೂಳು ಎಬ್ಬಿಸಿದ ಖಾದ್ರಿ ಸಾಹೇಬ್ರು ಅಂದ್ರೆ ಅಲ್ಲಿ ಎಷ್ಟೊಂದು ಪ್ರೀತಿ ವಿಶ್ವಾಸರಿಪ್ಪ ಜನರಿಗೆ. ನಾನು ಒಂದು ಸಾರಿ ಹೋದಾಗ ಅಲ್ಲಿಯ ಅನೇಕ ಅಪಾರ ಸಾವಿರಾರು ಬೆಂಬಲಿಗರು ನಮ್ಮನ್ನು ಮುಖರಿ ಬಿದ್ದರು. ಖಾದ್ರಿ ಸಾಹೇಬ್ರ ಮೇಲೆ ಇಟ್ಟಂಥ ಅಪಾರ ಪ್ರೀತಿ ಗೌರವದ ಸಂಕೇತವೇ ಇವತ್ತು ಖಾದ್ರಿಯಲ್ಲಿ ನೆಲೆ ಊರಲಿಕ್ಕೆ ಕಾರಣ. ಖಾದ್ರಿಯವರು ಒಂದು ಸಾರಿ ಶಾಸಕ ಸ್ಥಾನ ತೆಗೆದುಕೊಂಡಿದ್ದರು. ಅನೇಕ ಅಲ್ಲಿಯ ಜನಮನ ಗೆದ್ದಂಥ ಮಹಾನಾಯಕ. ಆ ಖಾದ್ರಿಯವರು ಏನು ಧೂಳು ಎಬ್ಬಿಸ್ಯಾರ ಗೊತ್ತೈತೇನ್ರಿ? ಪ್ರತಿ ಗ್ರಾಮದಲ್ಲಿ ಅವರ ಕ್ಷೇತ್ರದಲ್ಲಿ ಬರುವಂಥ 124 ಹಳ್ಳಿಗಳಲ್ಲಿ ಪಾದಯಾತ್ರೆಯ ಮುಖಾಂತರ ಅಹಿಂದ ನಾಯಕ ಸಿದ್ದರಾಮಯ್ಯವರ ಮೇಲೆ FIR ಮಾಡಿದ್ದು ಇದೊಂದು ಮಹಾಘೋರ ಅನ್ಯಾಯ ಅಂತ ಪ್ರತಿಭಟನೆ ಮಾಡಿ ಸಮರ್ಥಿಸಿ ಅದನ್ನು ಸಿದ್ದರಾಮಯ್ಯ ಅವರಿಗೆ ಇವತ್ತು ತಮ್ಮ ಸಾವಿರಾರು ಬೆಂಬಲಿಗರು ನಾವು ನಿಮ್ಮ ಹಿಂದಿದ್ದೀವಿ ಸಿದ್ದರಾಮಯ್ಯನವರೇ, ನೀವು ಹೆದರಬೇಡ್ರಿ. ಹಂಗಾದ್ರೆ ಖಾದ್ರಿಯವರ ಬೆಂಬಲಿಗರು ಎಷ್ಟು ಅದಾರ ಗೊತ್ತೈತೇನ್ರಿ? ಇಲ್ಲಿ ಭಾಳ ಇಂಪಾರ್ಟೆಂಟ್ ರೀ. ಇಲ್ಲಿ ತಂದ ಜನ ಅಲ್ಲ ಬಂದ ಜನ. ಯಾವಾಗಲೂ ಖಾದ್ರಿ ಹೊರಗೆ ಬಿದ್ದ ತಕ್ಷಣ ಸಾವಿರಾರು ಅಭಿಮಾನಿಗಳು ಬರ್ತಾರೆ. ಅವ್ರಿಗೇನು ಒಂದು ನ್ಯಾಪೈಸೆ ಖರ್ಚು ಸಹಿತ ಮಾಡೋಕೆ ಕೊಡೋದಿಲ್ಲ. ಏನಾದರೂ ಉಪಹಾರ ಮಾಡೋದು ಬತ್ತಂದ್ರೆ ಸ್ವಯಂ ಪ್ರೇರಿತವಾಗಿ ಉಪಹಾರ ಮತ್ತು ಊಟದ ವ್ಯವಸ್ಥೆ ಮಾಡ್ತಾರೆ. ಇದು ಒಂದು ಮನಸ್ಸು ಗೆದ್ದಿರುವ ಆಜಂಪೀರ್ ಖಾದ್ರಿ ಶಾಸಕ ಆಗೋದು ಖಚಿತ. ಅಲ್ಲಿಯ ಮಹಾಪುಣ್ಯವಂತ ಮಹಾಜನತೆ ಆದೇಶ ಕೊಟ್ಟಾರ. ಹೈಕಮಾಂಡ್ ಸಹಿತ ಈಗ ತೀರ್ಮಾನ ತೊಗೊಂಡೈತಿ. 60-70 ಸಾವಿರ ಓಟುಗಳು ತನ್ನ ಮುಟಿಗೆಯಾಗಿ ಇಟ್ಕೊಂಡಂಥ ಖಾದ್ರಿ ಸಾಹೇಬ್ರಲ್ಲಿ ಎಲ್ಲಿ ಹೇಳ್ತಾರೆ ಅಲ್ಲಿ ಓಟ್ ಹಾಕ್ತಾವೆ. ಇದು ಶ್ರದ್ಧೆ ಮತ್ತು ಪ್ರೀತಿಯ ಸಂಕೇತ. ಯಾವಾಗ ಯಾವ ವ್ಯಕ್ತಿಯ ಮೇಲೆ ಪಾರದರ್ಶಕ ಮತ್ತು ಹೃದಯವಂತಿಕೆ ಇರ್ತೈತಿ ಆ ಜನರ ತನ್ನ ನಾಯಕನನ್ನಾಗಿ ಆಯ್ಕೆ ಮಾಡ್ಕೋತಾರೆ. ಅದಕ್ಕೆ ಪ್ರಮುಖ ಸಾಕ್ಷಿ ಇದೆ ಆಜಂಪೀರ್ ಸೈಯದ್ ಆಜಂಪೀರ್ ಖಾದ್ರಿ ಬಗ್ಗೆ ಯಾಕೊಂದು ಇಷ್ಟೊಂದು ಪ್ರೀತಿ ಅಂತ ಅನೇಕರಿಗೆ ನಾನು ಪ್ರಶ್ನೆ ಕೇಳಿದಾಗ, ನೋಡ್ರಿ ಸಾಹೇಬ್ರ, ಅವರು ನಮಗೆ ಯಾವುದೇ ನಮ್ಮ ಕೆಲಸ ಕಾರ್ಯ ಇರಲಿ ಓಡಿ ಬರ್ತಾರೆ. ನಮಗೇನೋ ಒಂದು ತೊಂದರೆ ಇದ್ದರೆ ನಮ್ಮ ಕೆಲಸ ಕಾರ್ಯದಾಗ ಮೊದಲು ಹಾಜರಾಗೋದು ಅವರ. ಇವತ್ತು ನಮ್ಮಲ್ಲಿ ಅಂತಿಮ ಸಂಸ್ಕಾರ ಯಾವುದೋ ಸಾವು ಅಪ್ಪಿದ್ರು ಸಹಿತ ಮಣ್ಣು ಕೊಡುತಕ ಇರ್ತಾರ್ರಿ. ಮದುವೆ ಆಗಿ ಹೋಗುತಕ ವಧು ಹೋಗುತಕ ಇರ್ತಾರ. ಇದೆಂಥ ಖಾದ್ರಿ ಸಾಹೇಬ್ರ ಸಂಕೇತ, ಪ್ರೀತಿ, ವಿಶ್ವಾಸ. ಖಾದ್ರಿ ಸಾಹೇಬ್ರಿಗೆ ಅನೇಕ 108 ಕೆಲಸಗಳು ಇರ್ತಾವ, 108 ಸಮಸ್ಯೆಗಳು ಇರ್ತಾವ. ಪಂಚಾಯಿತಿ ನ್ಯಾಯಾಲಯ ನಿರ್ಣಯ ಮಾಡ್ತಾರೆ ಮನೆಯಲ್ಲಿಯೇ ಕೂತು. ಅನೇಕ ರಾಜಿ ಸಂಧಾನದ ಮುಖಾಂತರ ಯಾರ ಹತ್ರನೂ ಏನೂ ಅಪೇಕ್ಷೆ ಪಡದೆ ವಾಮ ಮಾರ್ಗದಿಂದ ದುಡ್ಡು ಗಳಿಸಿಲ್ಲ ಈ ಖಾದ್ರಿ ಸಾಹೇಬರು ಅನ್ನೋದೊಂದು ಭಾಳ ಪ್ರಮುಖ ಸಂಕೇತ. ಅಲ್ಲಿಯ ಹುಡುಗರು ಪವಿತ್ರ ದರ್ಗಾದ ಆಶೀರ್ವಾದ ಅವ್ರ ತಲೆ ಮೇಲೆ ಐತಿ, ಯಾರೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಖಾದ್ರಿಯವರ ಅಪಾರ ಬೆಂಬಲಿಗರು ಬಂಕಾಪುರ ಸವಣೂರದಲ್ಲಿ ತಿರುಗಾಡಿದಾಗ ಹುಯ್ಯಿ ಅಂತ ಬರ್ತಾರ. ಖಾದ್ರಿಯವರೇ ನಮಗೆ ಒಂದು ಒಳ್ಳೆಯ ಮಾರ್ಗದರ್ಶನದ ಹಿತಚಿಂತಕರು ಅಂತಾರ. ಹಂಗಾದ್ರೆ ಕರ್ನಾಟಕ ರಾಜ್ಯದ ಶಿಗ್ಗಾಂವ್ ಎಲ್ಲರೂ ನೋಡಾಕತ್ತೀರಿ. ಶಿಗ್ಗಾಂವದಲ್ಲಿ ಖಾದ್ರಿಯವರಿಗೆ ಟಿಕೆಟ್ ಕೊಡುವ ಸಲುವಾಗಿ ಈಗಾಗಲೇ ಹೈಕಮಾಂಡ್ ಸಂಪೂರ್ಣ ತೀರ್ಮಾನ ತೆಗೆದುಕೊಂಡೈತಿ. ಇನ್ನು ತೆರೆಮರೆಯಲ್ಲಿ ಯಾರು ಏನು ಮಾಡಾಕತ್ತಾರ ಅದು ಲಾಭ ಅಲ್ಲ, ಅದು ಲುಕ್ಸಾನ. ಶಿಗ್ಗಾಂವದಲ್ಲಿ ಹುಟ್ಟಿ ಬೆಳೆದಂಥ ಶಿಗ್ಗಾಂವ್ ಕ್ಷೇತ್ರದ ಮತದಾರ, ಶಿಗ್ಗಾಂವದಲ್ಲಿ ಇರುವಂಥ ವ್ಯಕ್ತಿನನ್ನು ನಾವು ಶಾಸಕನನ್ನಾಗಿ ಮಾಡ್ತೀವಿ. ಇದು ನಮ್ಮ ಪರಮಸಿದ್ಧ ಹಕ್ಕು ಅಂತಾರ ಶಿಗ್ಗಾಂವ್ ಮತದಾರರು. ಹಾಗಾದರೆ ಶಿಗ್ಗಾಂವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಬಾವುಟ ತೆಗೆದುಕೊಂಡು ಇವತ್ತು ಎಷ್ಟೊಂದು ಸಂತೋಷದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಮತ್ತೊಮ್ಮೆ ಹೇಳ್ತೀನಿ, ಇಲ್ಲಿ ಬಾಡಿಗೆ ಜನ ಇಲ್ಲ, ತಂದ ಜನ ಇಲ್ಲ, ಬಂದ ಜನ ಎಷ್ಟೊಂದು ಪ್ರೀತಿಯಿಂದ ಹೇಳ್ತಾರೆ, ನಾವು ಖಾದ್ರಿಯವ್ರ ಬಗ್ಗೆ ಬಂದಿದ್ದೇವೆ ರೀ, ಖಾದ್ರಿಯವರು ಇವತ್ತು ಯಾವ ತೀರ್ಮಾನ ತಗೋತಾರೆ ಅದಕ್ಕೆ ನಾವು ಬದ್ಧರದೀವಿ. ಖಾದ್ರಿಯವರು ಯಾವಾಗಲೂ ಹಿತಚಿಂತಕರು. ದುಡ್ಡು ಮಾಡೋಕ್ಕೆ ಹೋಗಂಗಿಲ್ಲ, ಉದ್ಯೋಗ ಮಾಡೋಕ್ಕೆ ಹೋಗಂಗಿಲ್ಲ, ಜನಸೇವೆ ಮಾಡೋಕ್ಕೆ ಹೋಗ್ತೀನಿ ಅಂತಾರೆ ಅವರ ಅಪಾರವಾದ ಅಭಿಮಾನಿ ಬಳಗ. ಇವತ್ತು ಖಾದ್ರಿಯವರ ರ್ಯಾಲಿ ನೋಡಿ ನಾವ ವಿಚಿತ್ರ ಅದು ರೀ. ಎಲ್ಲಿ ನೋಡಿದಲ್ಲಿ ಕಾಂಗ್ರೆಸ್ ಬಾವುಟ, ಎಲ್ಲಿ ನೋಡಿದಲ್ಲಿ ಸಾವಿರಾರು ಜನ ಹೆಂಗೆ ಬರ್ತಾರ್ರಿ ಇವತ್ತು ಸ್ವಯಂ ಪ್ರೇರಿತವಾಗಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ಸಭೆ ಸಮಾರಂಭಗಳು ನಡೀತಾವ, ರ್ಯಾಲಿಗಳು ನಡೀತಾವ. ಮನುಷ್ಯಾಗ 500 ಊಟ ಬಿಟ ಕೊಟ್ರಂತೇಳಿ ಫಿಕ್ಸ್ ಆಗೈತಿ. ಆದರೆ ಇಲ್ಲಿ ಖಾದ್ರಿ ಸಾಹೇಬ್ರದ್ದು ಒಂದು ಚಿಟಿಕಿ ಹೊಡೆದ್ರೆ 50,000 ಜನ ಕೂಡುವಂಥ ಶಕ್ತಿ ಇಟ್ಕೊಂಡಂಥ ಆಜಂಪೀರ್ ಸೈಯದ್ ಖಾದ್ರಿ ಶಿಗ್ಗಾಂವದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸೋದು ಖಚಿತ. ಶಿಗ್ಗಾಂವದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವಿಧಾನಸಭೆ ಪ್ರವೇಶ ಮಾಡುವುದು ಸಹಿತ ಆಜಂಪೀರ್ ಖಾದ್ರಿ. ಸೂರ್ಯ ಚಂದ್ರ ಇರುವಷ್ಟು ಸತ್ಯ ಅಂತಾರ ಅವರ ಅಪಾರವಾದ ಅಭಿಮಾನಿ ಬಳಗ. ಯಾವ ಗುಂಡಾಗಿರಿ ಇಲ್ಲ, ಯಾವ ವಾಮ ಮಾರ್ಗದ ಹಣಕಾಸಿನ ವ್ಯವಹಾರ ಇಲ್ಲ, ಯಾರಿಗೋ ಒತ್ತಡ ಪ್ರಭಾವ ಮಾಡಿ ಹಣ ಕಬಳಿಸುವಂಥ ದಂಧೆ ಇಲ್ಲ.
ಕೇವಲ ಪಾರದರ್ಶಕ ಮಿರರ್ ಅಂತಾರ ನಾನೊಂದು ಕನ್ನಡಿ. ನಾನು ಸ್ವಚ್ಛ ಮತ್ತು ದಕ್ಷತೆಯಿಂದ ಆ ಹುಲಗೂರು ಮನೆದೇವರು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾದ ಆ ಹುಲಗೂರು ದೇವಸ್ಥಾನದ ಆ ದರ್ಗಾದ ಆಶೀರ್ವಾದದೊಂದಿಗೆ ನಾನು ಯಾವುದೇ ಅಹಿತಕರ ಘಟನೆ ಮಾಡುವುದಿಲ್ಲ, ಯಾರ ಮನಸ್ಸನ್ನು ನೋವುವುದಿಲ್ಲ. ಹುಯ್ಯಂಥ ಮಂದಿನ ತಂದು ಎಲ್ಲೆಲ್ಲಿಂದೋ ಬಂದು ನಾನು ಶಾಸಕ ಆಗ್ತೀನಿ ಅಂದರೆ ಅಲ್ಲಿಯ ಶಿಗ್ಗಾಂವ್ ಮತದಾರ ಕ್ಷೇತ್ರದವರು ಭಾಳ ಶಾಣೆ ಇರ್ದಾರ್ರಿ. ಶಿಗ್ಗಾಂವ್ ಮತದಾರ ಕ್ಷೇತ್ರರು ಖಾದ್ರಿಯವ್ರ ಮೇಲೆ ಯಾಕೆ ಅನ್ಕಂಪ ಅಂದ್ರೆ ಸತತವಾಗಿ ಇವ್ರಿಗೆ ಟಿಕೆಟ್ ಕೊಡ್ತಾರೆ, ಸತತವಾಗಿ ಸೋಲಿಸ್ತಾರೆ. ಈಗ ಹೆಂಗೆ ಸೋಲಿಸ್ತಾರೆ ಅನ್ನೋದು ಕಂಕಣಬದ್ಧವಾಗಿ ನಿಂತಾರ. ಹಂಗಾದ್ರೆ ಖಾದ್ರಿಯವರು ಈ ಸಾರಿ ಶಾಸಕ ಆಗೋದು ಗ್ಯಾರಂಟಿ ಅಲ್ರಿ. ಅಭಿಮಾನಿ ಬಳಗದವರೇ, ನಾನು ಸಮೀಕ್ಷೆ ಮಾಡಿದಾಗ 80% ಹೇಳಿದೆ ರೀ. ಇನ್ನು ನನ್ನ ಕೊನೆಯ ಸಮೀಕ್ಷೆ ಒಂದು ಸಾರಿ ಬರ್ತೀನಿ, ಪ್ರತಿ 124 ಭೂತ ಮಟ್ಟದಲ್ಲಿ ಹೋಗ್ತೀನಿ. ಪ್ರತಿಯೊಬ್ಬರು ಬಡ ಜನರನ್ನು ಹಿಡಿದು, ಕೂಲಿಕಾರ ರೈತನನ್ನು ಹಿಡಿದು ನೇರವಾಗಿ ಎಲ್ಲ ಮತದಾರನ ಸಂಪರ್ಕಿಸುವ ಕರ್ತವ್ಯ ಈ ಖಡಕ ಜವಾರಿ ಕಾಕ. ಇನ್ನು ಕೆಲವೇ ದಿನಗಳಲ್ಲಿ ಶಿಗ್ಗಾಂವ್ ಪ್ರವೇಶ. ಹಾಗಾದ್ರೆ ಅವರ ರ್ಯಾಲಿಯ ದೃಶ್ಯಗಳನ್ನ ಹಾಕಾಕತ್ತಾನ ನೋಡ್ರಿ. ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ. ಮತ್ತೊಂದು ಖಡಕ ಜವಾರಿ ಸುದ್ದಿಯೊಂಗ ಬರ್ತೀನಿ, ಫಾಲೋ ಮಾಡ್ಕೋತ ಹೋಗ್ರಿ. ಈ ವಿಡಿಯೋ ಪ್ರತಿ ಶಿಗ್ಗಾಂವ್ ಮತಕ್ಷೇತ್ರದ ಮತದಾರರ ಮನೆ ಮನೆ ಮುಟ್ಟಬೇಕು, ಇದು ಪರಮಸಿದ್ಧ ಹಕ್ಕು. ಹಾಗಾದ್ರೆ ಮತ್ತೊಂದು ಸುದ್ದಿ ತೊಗೊಂಬರ್ಲ್ರಿ. ನಮಸ್ಕಾರ.